ಮದುವೆಗೆ ಮುಂಚೆ ಇದ್ದಂತಹ ಪ್ರೀತಿ ಗಂಡ ಹೆಂಡತಿಯ ಮಧ್ಯೆ ಮದುವೆ ಆದ ನಂತರ ಇರುವುದಿಲ್ಲ. ಯಾಕೆಂದ್ರೆ ಗಂಡಸರುಗಳು ಮದುವೆ ಮುಂಚೆ ನಮ್ಮ ಜೊತೆನೇ ಇರ್ತಾರೆ, ಲೈಸೆನ್ಸ್ ಸಿಗ್ಲಿ ಅಂತ, ಆಮೇಲೆ ಗ್ರ್ಯಾಂಟಾಗಿ ತಗೋಬಿಡ್ತಾರೆ ಮೇಡಮ್ ಅನ್ನೋದು ಎಲ್ಲ ಹೆಣ್ಮಕ್ಳ ಕಂಪ್ಲೇಂಟ್. ನಿಜಕ್ಕೂ ಇದು ಸತ್ಯನಾ? ಇನ್ನೂ ಕೆಲವು ಹೆಣ್ಮಕ್ಳು ಹೇಳೋದು, ಮೇಡಮ್ ಅದೇನೇ ಇರಲಿ ನನಗೆ ಟೈಮ್ ಕೊಡೋದಿಲ್ಲ ಅವರು, ಹಾಗಾಗಿ ನನಗೆ ತುಂಬ ಹರ್ಟ್ ಆಗುತ್ತೆ ಅಂತ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಗಂಡ ನಮಗೆ ಟೈಮನ್ನು ಕೊಡೋದಿಲ್ಲ, ಹಾಗಾಗಿ ಅವನಿಗೆ ಪ್ರೀತಿ ಕಡಿಮೆ ಆಯ್ತಾ? ನೋ ವೇ, ನೋ ಚಾನ್ಸ್. ಅವನಿಗೆ ಪ್ರೀತಿ ಮತ್ತಷ್ಟು ಮಗದಷ್ಟು ಜಾಸ್ತಿ ಆಗಿರುತ್ತೆ. ಅರೆ ಹೇಗೆ ಮೇಡಮ್ ಅಂತೀರಾ? ನೋಡಿ, ಮದುವೆಗೆ ಮುಂಚೆ ಅಥವಾ ಮದುವೆ ಆದ ನಂತರ ಒಂದಿಷ್ಟು ವರ್ಷಗಳ ಕಾಲ ಇಬ್ಬರೇ ಇರ್ತೀವಿ ಗಂಡ ಹೆಂಡತಿ. ಆಗ ಜವಾಬ್ದಾರಿ ಅನ್ನೋದು ಆತನಿಗೆ ಕಡಿಮೆ ಇರುತ್ತೆ. ಯಾವಾಗ ನಮಗೆ ಮಕ್ಕಳು ಮರಿ ಸಂಸಾರ ಅನ್ನೋದು ದೊಡ್ಡದಾಗ್ತಾ ಹೋಗುತ್ತೋ ಆಗ ಗಂಡನಿಗೆ ನಮ್ಮ ಮೇಲೆ ಅತಿ ಕಾಳಜಿ, ಪ್ರೀತಿ, ವಿಶ್ವಾಸ ಎಲ್ಲವೂ ಬಂದುಬಿಡುತ್ತೆ. ಹಾಗಾಗಿ ಆತ ತನ್ನ ಆದಾಯದ ಮೂಲವನ್ನು ಹೆಚ್ಚು ಮಾಡ್ಕೋಬೇಕು, ನನ್ನ ಹೆಂಡತಿ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಯಾರು ಮಾಡದೇ ಇರೋಂತಹ ಒಳ್ಳೊಳ್ಳೆ ಚಟುವಟಿಕೆಗಳನ್ನು ಅವ್ರಿಗೆ ಮನರಂಜನೆಯನ್ನು ನಾನು ಕೊಡಿಸ್ಬೇಕು, ಅವ್ರನ್ನ ಸಂತೋಷವಾಗಿ ಇಟ್ಕೋಬೇಕು ಅನ್ನೋದು ಪ್ರತಿ ಗಂಡಸಿನ ಮನಸ್ಸಿನ ಆಸೆ ಆಗಿರುತ್ತೆ. ಹಾಗಾಗಿ ಅವರು ದುಡಿಯೋದ್ರ ಕಡೆ ಹೆಚ್ಚಿನ ಗಮನ ಹರಿಸ್ಬಿಡ್ತಾರೆ. ಪ್ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಕಡಿಮೆ ಆಗಿರೋದಿಲ್ಲ. ಇತ್ತ ಕಡೆ ಬಂದರೆ ಗಂಡಂದಿರ ಕಂಪ್ಲೇಂಟ್ ಏನು ಅಂದರೆ, ಮದುವೆಗೆ ಮುಂಚೆ ತುಂಬ ಕೇರ್ ಮಾಡ್ತಾ ಇದ್ಲು, ತಿಂದ್ರ ಉಂಡ್ರ ಏನ್ ಮಾಡಿದ್ರ ಅಂತ ಪ್ರತಿ ದಿನ ಕೇಳ್ತಾ ಇದ್ಲು. ಆದರೆ ಆ ಕೇರು ಎಲ್ಲೋಯ್ತು? ಯಾವಾಗಲೂ ನನ್ನ ಜೊತೆ ಇರ್ತಿದ್ದಂತಹ ನನ್ನ ಹೆಂಡತಿ ಯಾವುದನ್ನು ಕೇಳದೆ ಬರೀ ಸಂಸಾರದ ತಾಪತ್ರೆಗಳನ್ನು ಬೆಳಿಗ್ಗೆ ಎದ್ದರೆ ನನ್ನ ಮುಂದೆ ಇಡ್ತಾಳೆ. ಮೇಡಮ್, ಇದ್ರ ಗೊಂದಲದಲ್ಲಿ ನನಗೆ ತಲೆ ಕೆಟ್ಟು ಆಗ್ಬಿಡುತ್ತೆ. ನಾನು ಹೇಗೆ ಇವಳನ್ನ ಪ್ರೀತಿ ಮಾಡಲಿ ಅಂತ. ಒಂದನ್ನು ಅರ್ಥ ಮಾಡ್ಕೊಳ್ಳಿ ಗಂಡ್ಮಕ್ಳು, ಮೊದಲು ನಿಮ್ಮನ್ನ ಕೇರ್ ಮಾಡ್ತಾ ಇದ್ಲು, ಮೆಸೇಜ್ ಮಾಡ್ತಾ ಇದ್ಲು. ಗುಡ್ ಮಾರ್ನಿಂಗ್ ಮೆಸೇಜಿಂದ ಹಿಡಿದು ಗುಡ್ ನೈಟ್ವರೆಗೂ ಮೆಸೇಜ್ಗಳನ್ನ ನೀವು ರಿಸೀವ್ ಮಾಡ್ತಾ ಇದ್ರ. ಕೇರಿಂಗ್ ಇತ್ತು, ಲವ್ವಿಂಗ್ ಇತ್ತು, ಎಲ್ಲವೂ ಇತ್ತು, ತುಂಬ ಚೆನ್ನಾಗಿತ್ತು. ಆದರೆ ತದನಂತರ ತನ್ನ ಪ್ರೀತಿ ಮಕ್ಕಳ ಜೊತೆ ಹಂಚು ಹೋಗುತ್ತೆ. ಗಂಡನಿಗೆ ಕೊಡಬೇಕಾದಂತಹ ಪ್ರೀತಿಯಲ್ಲಿ ತುಸು ಹೆಚ್ಚಿನದಾಗಿ ಮಕ್ಕಳಿಗೆ ಕೊಡ್ತಾ ಬರ್ತಾಳೆ. ಸಂಸಾರದ ಮೇಲೆ ಅತಿ ಹೆಚ್ಚಿನ ಕಾಳಜಿಯನ್ನ ಆಕೆ ವಹಿಸ್ಬೇಕು. ನನ್ನ ಸಂಸಾರವನ್ನ ಎಲ್ಲರ ಮನೆ ಸಂಸಾರಕ್ಕಿಂತ ಅಚ್ಚುಕಟ್ಟಾಗಿಟ್ಕೋಬೇಕು, ತುಂಬ ರಾಯಲ್ ಆಗಿ ಇಟ್ಕೋಬೇಕು ಅನ್ನೋದು ಪ್ರತಿ ಹೆಣ್ಣು ಮಕ್ಕಳ ಮನಸ್ಸಿನ ಆಸೆ. ಇದು ತಪ್ಪ? ಟ್ರೂ ಮೇಡಮ್, ಬಟ್ ಇಲ್ಲಿ ಎಡಬೋದಾದ್ರೂ ಎಲ್ಲಿ? ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಯಾ ಗಂಡ್ಮಕ್ಳು ಕೆಟ್ಟವರಲ್ಲ, ಯಾ ಹೆಣ್ಮಕ್ಳು ಕೆಟ್ಟವರಲ್ಲ. ಇಲ್ಲಿ ಪರಿಸ್ಥಿತಿ, ಸಮಯ, ಸಂದರ್ಭವನ್ನ ನಾವು ಸರಿಯಾಗಿ ಅವಲೋಕನ ಮಾಡ್ತಾ ಇಲ್ಲ, ಅರ್ಥ ಮಾಡ್ಕೋತಾ ಇಲ್ಲ. ಒಬ್ಬ ಗಂಡು ಜೀವ ಸಂಸಾರಕ್ಕಾಗಿ ದುಡಿತೀರಾ, ಒಪ್ಕೋತೀವಿ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಅಷ್ಟೇ ಪ್ರಮಾಣದಲ್ಲಿ ಅಷ್ಟೇ ಎಫರ್ಟು ಹೆಣ್ಮಕ್ಳು ಕೂಡ ಹಾಕ್ತಾರೆ. ಹಾಗಾಗಿ ನೀವು ಕೇಳು ಕಿವಿಗಳಾಗ್ಬೇಡಿ, ಮಾತಾಡೋದಕ್ಕೆ ಹೋಗ್ಬೇಡಿ. ಒಂದು ದಿನದಲ್ಲಿ 10 ನಿಮಿಷ ತನ್ನ ಹೆಂಡತಿಯ ಜೊತೆ ಕೂತ್ಕೊಂಡು ಕೇಳೋ ಕಿವಿಗಳ ಹಾಗೆ ಆಲಿಸಿ, ಅವಳ ಮನಸ್ಸಿನ ಭಾವನೆಗಳು ಏನು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿ. ಆಗ ಅವಳಿಗೆ ತುಂಬ ಖುಷಿ ಆಗುತ್ತೆ. ನನ್ನ ಗಂಡ ನನ್ನ ಜೊತೆ ನಿಲ್ತಾನೆ ಅನ್ನೋ ಒಂದು ಭರವಸೆ ಬರುತ್ತೆ. ಮೇಡಮ್, ನೀವು ಹಂಗೆ ಅನ್ಕೋಬೇಡಿ. ನನ್ನ ಹೆಂಡತಿಗೆ ಒಳ್ಳೊಳ್ಳೆ ಬಟ್ಟೆ ಕೊಡಿಸ್ತೀನಿ, ಕಾಸ್ಟ್ಲಿ ಗಿಫ್ಟನ್ನು ಕೊಡಿಸ್ತೀನಿ, ಜ್ಯುವೆಲ್ಸ್ ಕೊಡಿಸ್ತೀನಿ, ಪ್ರಾಪರ್ಟಿ ಮಾಡಿದ್ದೀನಿ ಮೇಡಮ್. ಅಷ್ಟೇ ಅಲ್ಲ, ಟ್ರಿಪ್ ಕರ್ಕೊಂಡೋಗಿ ಸ್ಟೇಟಸಲ್ಲಿ ಫೋಟೋಗಳು ಅಪ್ಲೋಡ್ ಮಾಡ್ತಾಳೆ ನನ್ನ ಹೆಂಡತಿ. ಯಾವ ಹೆಂಡತಿದಿರು ಇಷ್ಟು ರಾಯಲ್ ಆಗಿದ್ದಾರೆ? ನನ್ನ ಹೆಂಡತಿ ತುಂಬ ಚೆನ್ನಾಗಿದ್ದಾಳೆ. ರಾಂಗ್ ರೀ. ನಾವು ಇದೆಲ್ಲವೂ ಲೌಕಿಕ ಸುಖ ಆಗ್ಬಿಡುತ್ತೆ. ಮತ್ತೊಂದು ಮಗದೊಂದು, ಇವತ್ತು ಮೈಸೂರಿಗೆ ಕರ್ಕೊಂಡೋದ್ರೆ ನಾಳೆ ಡೆಲ್ಲಿ ನೋಡಬೇಕು ಅನ್ಸುತ್ತೆ, ಇವತ್ತೊಂದು ನೆಕ್ಲೆಸ್ ಕೊಡಿಸಿದ್ರೆ ನಾಳೆ ಲಾಂಗ್ ಚೈನ್ ಬೇಕು ಅನ್ಸುತ್ತೆ, ಇವತ್ತು ನಾನು ಒಂದು ಕಂಚಿ ಸಿಲ್ಕ್ ಉಟ್ಕೊಂಡ್ರೆ ನೆಕ್ಸ್ಟು KSIC ಸೀರೆ ಬೇಕು ಅಂತ ಕೇಳ್ತಾಳೆ. ಅದು ಮುಗಿಯದ ತೃಪ್ತಿ ಕೊಡದಂತಹ ಒಂದು ಸುಖ ಆಗ್ಬಿಡುತ್ತೆ. ಸೊ ಭಾವನೆಗಳಿಗೆ ಬೆಲೆ ಕೊಡೋದನ್ನ ಗಂಡಸರುಗಳು ಯಾವಾಗ ಕಲಿತೀರಾ, ನಿಮ್ಮ ಸಂಸಾರ ಅಚ್ಚುಕಟ್ಟಾಗಿರುತ್ತೆ. ಇದೆಲ್ಲ ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿದ್ದರೆ ನೀವೇನು ಬೇಕಾದರೂ ನಿಮ್ಮ ಹೆಂಡತಿಗೆ ಗಿಫ್ಟ್ ಕೊಡಿಸ್ಕೊಳ್ಳಿ.
ಅದು ನನ್ನ ಒಂದು ಪರ್ಸ್ಪೆಕ್ಟಿವ್ ಅಲ್ಲ. ಆದರೆ ನಾನು ಹೇಳೋದು, ಹೆಚ್ಚು ಸಮಯವನ್ನು ಕೊಡಿ, ಟೈಮನ್ನು ಕೊಡಿ, ಅವಳ ಭಾವನೆಗಳಿಗೆ ಒಂದು ಸ್ಪಂದನೆ ನೀಡಿ. ಅಂದರೆ ಅವಳು ಏನೋ ಹೇಳ್ತಾಳೆ, ನೀವು ಕೇಳ್ತಾ ಹೋಗಿ. ಅದು ಅರ್ಥ ಇದೆಯೋ ಅರ್ಥವಿಲ್ಲವೋ, ದೂರುಗಳ ಅಥವಾ ಮನದಾಳದ ನೋವುಗಳು ಬೇಕಾಗಿಲ್ಲ. ಕಿವಿ ಮಾತ್ರ ಓಪನ್ ಆಗಿ ಇಟ್ಕೊಂಡಿರ್ರಿ. ಹೌದು, ಹೌದು, ಹಂಗಾಯ್ತಾ ಹಿಂಗಾಯ್ತಾ. ಹಾಗ ನೋಡಿ ಅವಳು ನಾಳೆ ಬೆಳಗ್ಗೆ ತುಂಬಾ ಆಕ್ಟಿವ್ ಆಗ್ಬಿಡ್ತಾಳೆ. ಅವಳ ಎಲ್ಲ ಸಮಸ್ಯೆಗಳಿಗೆ ಅಲ್ಲಿ ಉತ್ತರ ಸಿಗ್ಬಿಡುತ್ತೆ. ಇದು ಓಕೆ ಮೇಡಮ್. ಆದರೆ ನಾವು ಹೆಣ್ಮಕ್ಳು ಸೈಡಿಂದ ನಮ್ಮ ಗಂಡಂದನ್ನ ಹೆಂಗ್ ಸಾಂತ್ವನ ಮಾಡೋದು? ನಿಮಗೊಂದು ವಿಷಯ ಗೊತ್ತಿಲ್ಲ, ಗಂಡು ಮಕ್ಕಳಿಗೆ ಕೇಳೋ ಕಿವಿ ಬೇಕಾಗಿಲ್ಲ. ಗಂಡು ಮಕ್ಕಳು ಎಲ್ಲ ಸಮಸ್ಯೆಗಳನ್ನ ನಮ್ಮ ಹತ್ರ ಹೇಳ್ಕೊಳ್ಳೋದಿಲ್ಲ. ಸೈಕಾಲಜಿ ಫ್ಯಾಕ್ಟ್ ಅಂದರೆ 45% ಸತ್ಯ ಅಷ್ಟೇ ಗಂಡಸರು ತಮ್ಮ ಹೆಂಡತಿಗೆ ಹೇಳ್ತಾರೆ. ಇನ್ನು ಮಿಕ್ಕಿದ ಎಲ್ಲ ಸತ್ಯವನ್ನ ಹೈಡ್ ಮಾಡ್ತಾರೆ, ಫಿಲ್ಟರ್ ಮಾಡಿ ಮಾತಾಡ್ತಾರೆ ಹೆಂಡತಿಯೊಂದಿಗೆ. ಹಾಗಾಗಿ ನಾನು ಎಲ್ಲವನ್ನ ನನ್ನ ಗಂಡನ ಸಮಸ್ಯೆ ಕೇಳ್ತೀನಿ, ನನ್ನ ಗಂಡನ ಹತ್ರ ನಾನು ಕೂತ್ಕೊಂಡು ಮಾತಾಡ್ತೀನಿ, ಆದರೂ ನನ್ನ ಗಂಡ ನನ್ನ ಪ್ರೀತಿಸಲ್ಲ ಅಂದರೆ ಅಲ್ಲಿ ಕೇಳೋ ಕಿವಿ ಗಂಡಸರಿಗೆ ಬೇಕಾಗಿರೋದಿಲ್ಲ. ಮತ್ತೇನು ಮೇಡಮ್? ಮಮತೆಯ ಮಡಿಲು, ಹಾರೈಕೆ, ಒಂದು ಕಿರುನಗೆ, ನಾನಿದ್ದೀನಿ ಅನ್ನೋ ಕಣ್ಣುಗಳಲ್ಲಿ ಒಂದು ವಿಶ್ವಾಸ. ತಾಯಿಯ ನಂತರ ಗಂಡ ಅತ್ಯಂತ ಆತ್ಮೀಯನಾಗಿ ಕಣ್ಣೀರು ಬಂದಾಗ ಎದುರು ನೋಡೋದು ತನ್ನ ಹೆಂಡತಿಯನ್ನ. ಆ ಮಡಿಲು ನೀವಾಗಬೇಕು. ಗಂಡನಿಗೆ ಕೇಳೋ ಕಿವಿಗಿಂತ ಒಂದು ಸಾಂತ್ವನ, ಒಂದು ಸಮಾಧಾನ, ಒಂದು ಕಿರುನಗೆ ಅಷ್ಟು ಸಾಕಾಗುತ್ತೆ. ಮೇಡಮ್ ಇಲ್ಲ ಮೇಡಮ್, ಅವ್ರನ್ನ ತುಂಬ ಚೆನ್ನಾಗಿ ನಾನು ಅಡುಗೆ ಮಾಡಾಕ್ತೀನಿ, ಅವ್ರು ಹೇಳ್ದಂಗೆಲ್ಲ ಕೇಳ್ತೀನಿ, ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೋತೀನಿ. ಅದೆಲ್ಲ ರೀ, ಆತ ಕುಗ್ಗಿ ಹೋಗಿದ್ದಾನೆ ಅಂದರೆ ಎಲ್ಲವನ್ನ ಬಂದು ನಾನು ಕುಗ್ಗಿದ್ದೀನಿ ಅಂತ ಹೇಳೋದಿಲ್ಲ, ಅವನ ಕಣ್ಣಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಆ ಕಣ್ಣುಗಳಿಗೆ ವಿಶ್ವಾಸವನ್ನು ನೀವು ನೀಡಬೇಕು. ಯಾಕೆಂದರೆ ಗಂಡಸರುಗಳು ಎಲ್ಲವನ್ನ ಚಾಚು ತಪ್ಪದೆ ಹೆಂಡತಿ ಹತ್ರ ಹೇಳ್ಕೊಳ್ಳೋದಿಲ್ಲ. ಅದು ಅವ್ರ ವೀಕ್ ಪಾಯಿಂಟ್ ಕೂಡ ಹೌದು. ಹಾಗಾಗಿ ಇಷ್ಟು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡೋದಕ್ಕೆ ನಿಮಗೆ ತುಂಬ ಖರ್ಚಾಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವೆಲ್ಲವನ್ನ ನೀವು ಮಾಡ್ತಾ ಹೋದಾಗ ನಿಮ್ಮ ಸಂಸಾರದ ಬಾಂಧವ್ಯ ಅತ್ಯಂತ ಗಟ್ಟಿಯಾಗಿರುತ್ತೆ. ಒಂದನ್ನು ತಿಳ್ಕೊಳ್ಳಿ, ಇಲ್ಲಿ ಗಂಡ ಹೆಂಡತಿಯ ಸುಖವಷ್ಟೇ ಇರೋದಿಲ್ಲ, ನಮ್ಮ ಮಕ್ಕಳ ಭವಿಷ್ಯ ಕೂಡ ಇರುತ್ತೆ, ತ್ಯಾಗವಿರುತ್ತೆ. ಯಾವಾಗ ನಾವು ತ್ಯಾಗಮಹಿಗಳಾಗ್ತೀವಿ, ಯಾವಾಗ ಮಕ್ಕಳ ಭವಿಷ್ಯದ ಚಿಂತೆ ನಮ್ಮಲ್ಲಿ ಇರುತ್ತೆ, ಆಗ ಸಂಸಾರ ಒಡೆಯೋದಕ್ಕೆ ಗಂಡ ಆಗಲಿ ಹೆಂಡತಿ ಆಗಲಿ ಅವಕಾಶ ಕೊಡೋದಿಲ್ಲ. ಸಕಲ ಪ್ರಯತ್ನಗಳನ್ನು ಮಾಡಿ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕಾಗಿಯೇ ಅವತ್ತಿನ ಕಾಲದಲ್ಲಿ ಸಂಸಾರಗಳು ಎಷ್ಟೇ ಕಷ್ಟ ಇದ್ರು, ಎಷ್ಟೇ ವರದಕ್ಷಿಣೆ ಕಿರುಕುಳ ಇದ್ರು, ಅತ್ತೆ ಕಾಟ ಇದ್ರು ಅನುಸರಿಸ್ಕೊಂಡು ಹೋಗ್ತಾ ಇದ್ರು. ಇವತ್ತಿನ ದಿನಗಳಲ್ಲಿ ಅವೆಲ್ಲವೂ ಕಡಿಮೆ ಆಗಿದ್ರೂ ಕೂಡ ಗಂಡನ ಜೊತೆನೆ ಹೊಂದಾಣಿಕೆ ಆಗ್ತಾ ಇಲ್ಲ. ಅಂದರೆ ಬಿಕಾಸ್ ಆಫ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ತಾ ಇದ್ದೀವಿ. ಮನಸ್ಸಿನ ಭಾವನೆಗಳಿಗೆ ಮಿಡಿತ ಆಗೋದು ಬಿಟ್ಟು ಲೌಕಿಕ ಸುಖದಲ್ಲಿ ಮುಳುಗೋಗ್ತಾ ಇದ್ದೀವಿ. ಇದೆಲ್ಲವೂ ನಿಮಗೆ ಸರಿ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸ್ವಲ್ಪ ಸಮಾಧಾನ ಸಿಗ್ಬೋದು. ಏನಂತೀರಾ? ನಮಸ್ಕಾರ.